ಸ್ಲೋ ಆಗಿ ನಾವು ತುಂಬಿ ಅಂತ ಹೇಳಿದ್ರಿ ಭಾಳ ಜನ. ಸೊ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಹೇಳಿದ್ದು ತಪ್ಪಲ್ಲ. ನೀವು ತುಂಬಿ ಕ್ಲಿಯರ್ ಮಾಡ್ಬೋದು. ಆಫ್ಕೋರ್ಸ್ ಅದು ಅವ್ರವ್ರ ಇಷ್ಟ. ಯಾರು ಫೋನ್ ತಗೋತಾರಲ್ಲ EMI ಮೇಲೆ, ಅವರು EMI ಮಾಡಿಸ್ಕೊಂತ ಅವರು ಇಷ್ಟ ಅದು ಆ್ಯಕ್ಚುಲಿ. ಅದು ತಗೋಬೇಡ್ರಿ ಅಂತ ಹೇಳಿಲ್ಲ. ಒಂದು ಪಾಯಿಂಟ್ ಆಫ್ ವ್ಯೂ ಲೈಕ್ ಒಪಿನಿಯನ್ನ ಶೇರ್ ಮಾಡಿ. ಯಾಕಂತಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಪಿಕ್ಚರ್ನಾಗ ಬರೋದು ಅಲ್ಲೇ ರೀ. ಸೊ ಅದು ನಿಜ ಜೀವನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಫ್ರೀಡಮ್ ಅಂತ ಭಾಳ ಮಾತಾಡ್ತೀವಿ ನಾವು. ಬಟ್ ಎಲ್ಲೋ ಒಂದು ಕಡೆ ಇಂಥ ಸಮಯದಾಗ ಅದರ ಅವಶ್ಯಕತೆ ಇಲ್ಲದೇ ಇದ್ದಾಗೂ ಕೆಲವೊಮ್ಮೆ ನಾವು ಸ್ಪೆಂಡ್ ಮಾಡಿಬಿಡ್ತೇವೆ. ಹೌದಾ? ಈಗ ನಾ ಏನು ಹೇಳಿದೆ, ಲೈಕ್ 25,000 to 30,000 ನಿಮ್ಮ ಸ್ಯಾಲ್ರಿ ಇದ್ದಾಗ ಎಷ್ಟು ಖರ್ಚು ನೀವು ನಿಮ್ಮ ಮನೆಗೆ ಇಡ್ತೀರಿ, ಹೆಲ್ತ್ ಮ್ಯಾಗ ಎಷ್ಟು ತೆಗೆದಿಡ್ತೀರಿ ಹೆಲ್ತಿಗೆ ಅಂತೇಳಿ, ಅಥವಾ ನಿಮ್ಮ ಈ ಫುಡ್ಡು, ಅಥವಾ ಡೈಲಿ ಈ ತಿಂಗಳ ಕಿರಾಣಿ ತೊಗೊಳೋದಿರ್ತದೆ, ಏನೋ ಇರ್ತದೆ ನಿಮ್ಮ ಫ್ಯಾಮ್ಲಿಗೆ. ಏನು ಬೇಸಿಕ್ ನೀಡ್ಸ್ ಅದಾವಲ್ಲ, ಅದನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳಕ್ಕೆ ಎಷ್ಟು ಬೇಕು ಅಷ್ಟನ್ನ ತೆಗೆದಿಟ್ಟು ಆಮೇಲೆ ಇವೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತ ಹೇಳಿದೆ. ಲೈಕ್ ಇರಲಿ, ನಿಮ್ಮ ಒಪಿನಿಯನ್ ನೀವು ತಿಳಿಸಿರಿ, ತಪ್ಪಿಲ್ಲ. ಆ್ಯಕ್ಚುಲಿ ಇದೊಂದು ಇಂಟ್ರಾಕ್ಷನ್. ಮತ್ತು ಏನಿದೆ ಟ್ರೂತ್ ರಿಯಾಲಿಟಿ ನಾನು ಮಾತಾಡ್ತೀನಿ ಆ್ಯಕ್ಚುಲಿ. ಅದ್ರ ಮೇಲೆ ಬೇಸ್ಡ್ ಆನ್ ನಿಮ್ಮ ಏನು ಒಪಿನಿಯನ್ಸ್ ಎಲ್ಲ ಸಜೆಷನ್ ಬರ್ತಾವೆ. ಸೊ ಡಿಸ್ಕಷನ್ ಆಗಲಿ. ಯಾಕಂತಂದ್ರೆ ಭಾಳಷ್ಟು ಮಂದಿ ನೋಡೇನ್ರಿ ನಾನು, ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ತಿರ್ತಾರೆ ಅವ್ರು. 25,000 ಸ್ಯಾಲ್ರಿ ಐತೆ, ಎಕ್ಸಾಂಪಲ್ ತಗೋತೀನಿ. ಒಂದು 25,000 ಸ್ಯಾಲ್ರಿ ಐತೆ ಅಂತ ತಿಳ್ಕೊರಿ. 15,000 ರೂಪಾಯಿ ಅವ್ನ ಫ್ಯಾಮಿಲಿ ಖರ್ಚೆ ಇರ್ತೈತಿ. ಒಬ್ಬನೇ ದುಡಿತಿರ್ತಾನೆ 25,000 ಇರ್ತೈತಿ. 4 ಜನ ಅವ್ನ ಮೇಲೆ ಡಿಪೆಂಡ್ ಇರ್ತಾರೆ, 4 ಜನ. ಅಂಥ ಟೈಮ್ನಾಗ 25,000 ಇರ್ತೈತಿ. ಅವ ಹೋಗಿ EMI ಮಾಡ್ತಾನೆ. ಹೌದಾ? ಐಫೋನ್ ತಗೋತಾನ ಅಂತ ಇಟ್ಕೋರಿ, ತೊಗೊಂಡೇ ಬಿಟ್ಟ ಅಂತ ಇಟ್ಕೋರಿ. ಸೊ ಲೈಕ್ ಆ EMI ನಿಜವಾಗ್ಲೂ ಅವಶ್ಯಕತೆ ಇತ್ತ ಅವನಿಗೆ? 4 ಮಂದಿ ಅವನ ಮೇಲೆ ಡಿಪೆಂಡ್ ಇರುವಾಗ ಅವನಿಗೆ ಅದರ ಅವಶ್ಯಕತೆ ಇತ್ತ? ಇಲ್ಲ. ಯಾಕಂತಂದ್ರೆ ಬೇಸಿಕ್ ನೀಡ್ಸ್, ನಿನ್ನ ಸ್ಯಾಲ್ರಿ ಒಳಗೆ, ನಿನಗೆ ಬರೋ ಸ್ಯಾಲ್ರಿ ಒಳಗೆ ಎಲ್ಲ ನಿಮ್ಮ 4 ಜನದ ಬೇಸಿಕ್ ನೀಡ್ಸು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ಫುಲ್ಫಿಲ್ ಆಗತ್ತಾವು. ಆದ್ಮೇಲೂ ನಿನಗೊಂದು 10-15,000 ಉಳಿಯಾಕತ್ತೈತಪ್ಪ ಅಂದ್ರೆ ಆ ಟೈಮ್ನಾಗ ನೀವು ಅದನ್ನ EMI ಮಾಡಿ. 1 lakh rupees ವರ್ತ್ ಏನೋ ಒಂದು ವಸ್ತು ಆಗಲಿ, ಐಫೋನ್ ಅಷ್ಟೇ ಮೆನ್ಷನ್ ಮಾಡೀನಿ, ಏನೋ ಆಗಲಿ ಲಕ್ಸುರಿಯಸ್ ಐಟಮ್ ಅಂತ ಏನು ಕರಿತೀವಿ, ಇವೆಲ್ಲ ನೀವು ತಗೋಬೋದು. ಇರಲಿ, ನಿಮ್ಮ ಒಪಿನಿಯನು ಲೈಕ್ ಮ್ಯಾಟ್ರ್ ಆಗ್ತಾವೆ. ಎಲ್ಲರ ಒಪಿನಿಯನ್ ಮ್ಯಾಟ್ರ್ ಆಗ್ತಾವೆ. ನನಗೆ ಅನ್ಸಿದ್ದನ್ನ ಹೇಳಿರ್ತೀನಿ. ಆ್ಯಕ್ಚುಲಿ ರಿಯಾಲಿಟಿ ರೀ. ನನಗೆ ಲೈಕ್ ನಾನು ಸುತ್ತಮುತ್ತಲ ಆಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾತಾಡಿದೆ. ಆ್ಯಕ್ಚುಲಿ ನನಗೆ ಗೊತ್ತಿರೋರು ಎಷ್ಟು ಜನ ತೊಗೊಂಡಾರ EMI ಮೇಲೆ ಐಫೋನ್, ನನಗೆ ಗೊತ್ತಿರೋ ಎಷ್ಟು ತೊಗೊಂಡಾರೆ ಅವ್ರಿಗೂ ಹೇಳಿ ನಾನು ತಿಳಿಸಿ. ಯಾಕಂತಂದರೆ ಅನ್ನೆಸೆಸರಿ ಸ್ಪೆಂಡಿಂಗ್ಸ್ ಯಾರ್ದು ಆಗಬಾರ್ದು, ಯಾರ್ದು ದುಡ್ಡು ಬೆವರು ಸುರಿಸಿ ದುಡಿದಂಥ ದುಡ್ಡು ಯಾರ್ದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಂಥವೆಲ್ಲ ಮಾತನ್ನ ಹೇಳ್ತಿರ್ತೀವಿ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಸಾಕಷ್ಟು ಟಾಪಿಕ್ಸ್ ಅದಾವ. ಲೈಫ್ ಬಗ್ಗೆ ಮಾತಾಡೋದೈತಿ, ರಿಯಾಲಿಟಿ ಮಾತಾಡೋದೈತಿ, ಸ್ಟೋರಿ, ಸ್ಟ್ರಗಲು, ಓಕೆ, ಮೋಟಿವೇಶನ್ ಎಲ್ಲ ಇರ್ತೈತಿ, ಲರ್ನಿಂಗು ಇರ್ತೈತಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಲ್ ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.